ಈ ಎನ್ವಿಡಿಯಾ ಬಂದು $240 ಹೋಗುತ್ತೆ ಅಂತ ಒಬ್ಬ ಹೇಳ್ತಿದ್ದಾನೆ. ಇದು ಈಗ $4 ಟ್ರಿಲಿಯನ್ ಕಂಪನಿ ಆಗಿದೆ. 200 ಹತ್ರ ಇತ್ತು ಅಂತ ಅನ್ಕೋತೀನಿ ಸ್ಟಾಕು. ನಾನು ಎಕ್ಸಾಕ್ಟ್ ಆಗಿ ನೋಡಿಲ್ಲ. ಅದೇ 240ಗೆ ಹೋಗ್ಬಿಡುತ್ತೆ ಅಂತ ಅಂತ ಒಬ್ಬ ಹೇಳ್ತಾ ಇದ್ದಾನೆ. 240ಗೆ ಅದು ಎಗುರ್ತು ಅಂತ ಇಟ್ಕೊಳ್ಳಿ. ಅದೇನೇ ಫಸ್ಟ್ ಕಂಪನಿ ವಿಚ್ ವಿಲ್ ಡೂ $5 ಟ್ರಿಲಿಯನ್ ಎಕಾನಮಿ. ಈ $5 ಟ್ರಿಲಿಯನ್ ಅಲ್ಲಿ ಏಮಂತಂದ್ರೆ ಇಂಡಿಯನ್ ಎಕಾನಮಿಗಿಂತ ಅದು ಪ್ರೆಸೈಡ್ ಅಂತ ಅನ್ಕೋತಾ ಇದ್ದಾರೆ. ಯಾಕೆಂತಂದ್ರೆ ನಾವು ಕಷ್ಟಪಟ್ಟು 5 ಟ್ರಿಲಿಯನ್ ಅಂತ ಅಂದ್ರೆ ಒಂದೇ ಕಂಪನಿ 5 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪು. ಅದು ಮಾತ್ರ ಅಲ್ಲದೆ ಇಂಡಿಯಾದ ಎಂಟೈರ್ ಮಾರ್ಕೆಟ್ ಕ್ಯಾಪ್ ಜೊತೆ ಇದು ಅಮೆರಿಕನ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಜಾಸ್ತಿ. ಅಂದ್ರೆ ನಾವೀಗ ಎಲ್ಲಿದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರೂ ಇಂಡಿಯಾದ ಮಾರ್ಕೆಟ್ ಕ್ಯಾಪ್ನ ಎತ್ತದೇ ಇದ್ರೂ ಕೂಡ ಅಂತ ಒಂದು ಸ್ಥಿತಿಗೆ ಬಂದಿದೆ. ಆದ್ರೆ ಅಮೆರಿಕಾ ಡಸ್ ನಾಟ್ ಮ್ಯಾಟರ್ ಅಂತ ನಮ್ಮ ಪ್ರೆಸ್ನಲ್ಲಿ ಹೇಳ್ತಾ ಇದೆ. ಅದರಿಂದ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ ಯಾರು ನಿಲ್ತಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ.